KDBಯಿಂದ ಭೂಸ್ವಾಧೀನ ಆಗಿರುವ ನಮ್ಮ ಜಮೀನುಗಳನ್ನು ನಮಗೆ ವಾಪಸ್ ಕೊಡಿ ಎನ್ನುವ ನಿಟ್ಟಿನಲ್ಲಿ ಎಲ್ಲ ನಮ್ಮ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಎಲ್ಲ ನಮ್ಮ ವಕೀಲರ ಸಂಘ, ಎಲ್ಲರ ಸಹಕಾರ ನಮಗೆ ಸಿಕ್ಕಿದೆ. ನಮ್ಮ ಬೇಡಿಕೆ ಒಂದೇ, ನಮ್ಮ ಭೂಮಿಯನ್ನು ನಮಗೆ ವಾಪಸ್ ಕೊಡಿ. ಆನೇಕಲ್ ತಾಲೂಕು ತಹಸೀಲ್ದಾರ್ ಕಚೇರಿಯ ಮುತ್ತಿಗೆ ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕು ಭೂಸ್ವಾಧೀನ ಹೋರಾಟ ಸಮಿತಿಯಿಂದ ಹಮ್ಮಿಕೊಳ್ಳಬೇಕಾಗಿತ್ತು. ಸರ್ಜಾಪುರ ಹೋಬಳಿಯ 16 ಗ್ರಾಮಗಳಲ್ಲಿ KDBಯಿಂದ ಭೂಸ್ವಾಧೀನ ಆಗಿರುವ ನಮ್ಮ ಜಮೀನುಗಳನ್ನು ನಮಗೆ ವಾಪಸ್ ಕೊಡಿ ಎನ್ನುವ ನಿಟ್ಟಿನಲ್ಲಿ ಈ ದಿನ ಆನೇಕಲ್ ತಾಲೂಕಿಗೆ ಕಚೇರಿಗೆ ತಾಲೂಕು ಸರ್ಜಾಪುರ ಹೋಬಳಿ ಅಲ್ಲದೆ ತಾಲೂಕಿನ ಎಲ್ಲ ನಮ್ಮ ಗ್ರಾಮಗಳಿಂದ ನಮ್ಮ ರೈತರು ತಾಲೂಕು ಕಚೇರಿ ಹತ್ರ ಬಂದು ಸುಮಾರು 2000ಕ್ಕೂ ಹೆಚ್ಚು ಜನ ಬಂದು ಇಲ್ಲಿ ಮುತ್ತಿಗೆ ಹಾಕಿದ್ದಾರೆ. ಈ ಮುಷ್ಕರ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಎಲ್ಲ ನಮ್ಮ ವಕೀಲರ ಸಂಘ, ಎಲ್ಲರ ಸಹಕಾರ ನಮಗೆ ಸಿಕ್ಕಿದೆ. ನಮ್ಮ ಬೇಡಿಕೆ ಒಂದೇ, ನಮ್ಮ ಭೂಮಿಯನ್ನು ನಮಗೆ ವಾಪಸ್ ಕೊಡಿ. ಏನು ಈಗ ಅಧಿಸೂಚನೆ ಹೊರಡಿಸಿರುವ KDB ಅಧಿಸೂಚನೆ ಹೊರಡಿಸಿರುವ ಸುಮಾರು 2450 ಎಕರೆ ಜಮೀನುಗಳನ್ನು ರೈತರಿಗೆ ವಾಪಸ್ ಕೊಡಬೇಕೆನ್ನುವ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಡೀತಾ ಇದೆ. ನಮ್ಮ ಮನವಿಯನ್ನು ಸ್ವೀಕರಿಸಿ KDB ಅಧಿಕಾರಿಗಳು, ತಹಸೀಲ್ದಾರ್ ಅಧಿಕಾರಿಗಳು ಎಲ್ಲನೂ ನಮಗೆ ಇದೇ ತಿಂಗಳ 28ನೇ ತಾರೀಕು ನಮಗೆ ಡೇಟ್ ಕೊಟ್ಟಿದ್ದಾರೆ. ರೈತರೊಂದಿಗೆ ಸಮಾಲೋಚನೆ ಮಾಡ್ತೇವೆ, ನಿಮ್ಮ ಗ್ರಾಮಗಳಿಗೆ ಬಂದು ನಾವು ಭೇಟಿ ಕೊಟ್ಟು ನಿಮ್ಮ ಜೊತೆ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಬೆಳಗ್ಗೆಯಿಂದ ಸುಮಾರು ನಮ್ಮ ಈ ಕಾರ್ಯಕ್ರಮದಲ್ಲಿ, ಈ ಮುಷ್ಕರದಲ್ಲಿ ಸಾವಿರಾರು ಮಹಿಳೆಯರು ಮಕ್ಕಳನ್ನೆಲ್ಲ ಮನೆಯಲ್ಲಿ ಬಿಟ್ಟು ಸುಮಾರು ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ, ವಾಲಂಟಿಯರ್ಗೆ ಬಂದು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಹೋರಾಟ ಸಮಿತಿಯಿಂದ ಮತ್ತು ಈ ಕಾರ್ಯಕ್ರಮದಲ್ಲಿ, ಈ ಮುಷ್ಕರದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಎಲ್ಲ ಸಂಘಟನೆಗಳಿಗೆ ಮತ್ತು ನಮ್ಮ ನಾಯಕರಿಗೆ, ತಾಲೂಕಿನ ಎಲ್ಲ ನಮ್ಮ ನಾಯಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ನಮ್ಮ ಪೊಲೀಸ್ ಇಲಾಖೆಯವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.